ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. 300ಕ್ಕೂ ಹೆಚ್ಚು ಕಾರ್ಗಳು ಬೆಂಕಿಯಲ್ಲಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಯಲಹಂಕ ವಾಯು ನೆಲೆಯಲ್ಲಿ ಪ್ರದರ್ಶನ ನಡೀತಾ ಇತ್ತು. ಬಟ್ ಈ ಟೈಮ್ನಲ್ಲಿ ಪಾರ್ಕಿಂಗ್ ಮಾಡಿದ್ದಂತ ಕಾರ್ಗಳಿಗೆ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಪರಿಣಾಮ 300ಕ್ಕೂ ಹೆಚ್ಚು ಕಾರ್ಗಳು ಬೆಂಕಿಯಲ್ಲಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಯಲಹಂಕ ವಾಯುನೆಲೆಯಲ್ಲಿ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನೂರಾರು ಬೈಕ್ಗಳು ಕೂಡ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗಿದೆ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸ್ಥಳದಲ್ಲಿ 10 ವಾಹನಗಳಲ್ಲಿ ಬಂದು ಬೆಂಕಿಯನ್ನ ಸದ್ಯಕ್ಕೆ ಅಧಿಕಾರಿಗಳು ನಂದಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ ನೂರಾರು ಬೈಕ್ಗಳು ಜೊತೆಗೆ 300ಕ್ಕೂ ಹೆಚ್ಚು ಕಾರ್ಗಳು ಬೆಂಕಿಯಲ್ಲಿ ಸುಟ್ಟು ಹೋಗಿದೆ. ಇನ್ನು ಸಹಜವಾಗಿ ಕಾರ್ ಹಾಗೇನೆ ಬೈಕ್ ಕಳ್ಕೊಂಡವರ ಆಕ್ರಂದನ ಅಲ್ಲಿ ಜೋರಾಗಿದೆ. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ ಅಂತ ಕೆಂಡ ಕಾರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏರೋ ಇಂಡಿಯಾ ಶೋ ವೇಳೆ ಅಗ್ನಿ ಅವಘಡ ನಡೆದಿರೋದು, ಈ ಬಗ್ಗೆ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವಘಡದಲ್ಲಿ ಯಾವುದೇ ಜೀವಹಾನಿ ಆಗಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಸಹಜವಾಗಿ ಒಂದು ಕನಸನ್ನ ಇಟ್ಕೊಂಡು ಕಾರ್ ಬೈಕ್ ಎಲ್ಲ ತಗೊಂಡಿರ್ತಾರೆ, ಜೊತೆಗೆ ಏರ್ ಶೋ ನೋಡ್ಬೇಕು ಅಂತ ಒಂದು ಆಸೆ ಇರುತ್ತೆ. ಬಟ್ ಅಲ್ಲಿ ಬಂದಾಗ ಈ ರೀತಿ ತಮ್ಮ ಕನಸಿನ ವಾಹನಗಳನ್ನ ಈ ರೀತಿ ಬೆಂಕಿ ಹೊತ್ಕೊಂಡಾಗ ನೋಡಿದಾಗ ಸಹಜವಾಗಿ ಅವರಿಗೆ ಕೋಪ ಬಂದಿರುತ್ತೆ. ಈಗ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಲ್ಲ ಅಂತ ವಾಹನ ಮಾಲೀಕರು ತಮ್ಮ ಆಕ್ರೋಶವನ್ನ ಹೊರಗಡೆ ಹಾಕ್ತಾ ಇದ್ದಾರೆ. ವಾಹನಗಳು ಬೆಂಕಿಯಲ್ಲಿ ಸುಟ್ಟು ಹೋಗಿವೆ. ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳೋಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಈಗ ಪೊಲೀಸರು ಹಾಗೆಯೇ ಅಗ್ನಿಶಾಮಕ ವರಿಷ್ಠರಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಆದ್ರೆ ನೂರಾರು ಸಂಖ್ಯೆಯಲ್ಲಿ ಈಗ 2 ವೀಲರ್ ಇರ್ಬೋದು, ಜೊತೆಗೆ 4 ವೀಲರ್ ಕಾರ್ಗಳು ಸುಟ್ಟು ಹೋಗಿದೆ. ವಾಹನ ಮಾಲೀಕರಿಗೆ ಈಗ ಸಹಜವಾಗಿ ಒಂದಿಷ್ಟು ಕೋಪ ಬಂದಿದೆ. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದಿದ್ರೆ ಈ ರೀತಿ ಎಲ್ಲ ಆಗ್ತಾ ಇರಲಿಲ್ಲ ಅಂತ. ಇನ್ನು ಏರೋ ಇಂಡಿಯಾ ಶೋ ಬಳಿ ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ದುರಂತದ ತನಿಖೆಗೆ ರಕ್ಷಣಾ ಸಚಿವಾಲಯ ಈಗ ಆದೇಶವನ್ನ ಕೊಟ್ಟಿದೆ. ಸಮಗ್ರ ತನಿಖೆಗೆ ಆದೇಶಿಸಿ ಈಗ ರಕ್ಷಣಾ ಸಚಿವಾಲಯ ಆರ್ಡರ್ ಅನ್ನ ಹೊರಡಿಸಿದೆ ಅಂತ ಗೊತ್ತಾಗಿದೆ. ಏನಾಗಿದೆ ಆಕ್ಚುಯಲ್ ಆಗಿ ಅಂತ ತನಿಖೆ ಆಗ್ಬೇಕು ಅಂತ ಈಗ ಆದೇಶವನ್ನ ಕೊಟ್ಟಿರೋದು. ಸಮಗ್ರ ತನಿಖೆ ಆಗ್ಬೇಕು ಅಂತ ರಕ್ಷಣಾ ಸಚಿವಾಲಯ ಇದೀಗ ಆರ್ಡರ್ ಅನ್ನ ಮಾಡಿದೆ. ಮತ್ತೆ ಏರ್ ಶೋ ಈಗ ಆರಂಭ ಆಗಿದೆ. ರಕ್ಷಣಾ ಇಲಾಖೆಯಿಂದ ಈ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಇನ್ನು ಏರ್ ಶೋಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ವೀಕೆಂಡ್ ಆಗಿರೋದ್ರಿಂದ ಸ್ಯಾಟರ್ಡೆ ಮತ್ತೆ ಸಂಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾರೆ. ಬಟ್ ಈ ಟೈಮ್ ನಲ್ಲಿ ಈ ರೀತಿ ಆಗಿದ್ರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಜನ ಬರ್ತಾರೆ ನಿರೀಕ್ಷೆ ಇತ್ತು. ತುಂಬಾ ಜನ ಟಿಕೆಟ್ ಕೂಡ ಖರೀದಿ ಮಾಡಿರ್ತಾರೆ. ಬಟ್ ಇಂಥ ಟೈಮ್ ನಲ್ಲಿ ಈ ದೊಡ್ಡ ಅನಾಹುತ ಸಂಭವಿಸಿರೋದು ಒಂದ್ ರೀತಿ ಅಲ್ಲಿ ನೋಡೋಕೆ ಬರುವಂತ ಪ್ರೇಕ್ಷಕರಿಗೂ ಕೂಡ ಒಂದ್ ರೀತಿ ಆತಂಕವನ್ನ ಉಂಟು ಮಾಡಿರುತ್ತೆ. ಏನು ಅವಘಡಗಳ ಮೇಲೆ ಅವಘಡ ಸಂಭವಿಸ್ತಾನೆ ಇದೆ, ಈ ಬಾರಿ ಏರ್ ಶೋನಲ್ಲಿ ಹೋಗ್ಬೇಕಾ ಬೇಡವಾ ಅಂತ ಒಂದಿಷ್ಟು ಕನ್ಫ್ಯೂಷನ್ಗಳು ಸಹಜವಾಗಿ ಕ್ರಿಯೇಟ್ ಆಗಿರುತ್ತೆ. ಕನ್ಫ್ಯೂಷನ್ ಅನ್ನೋದಕ್ಕಿಂತ ಒಂದು ಆತಂಕ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಈಗ ಏರೋ ಶೋಗೆ ಯಾವುದೇ ತೊಂದರೆ ಆಗಿಲ್ಲ, ಸಹಜವಾಗಿ ಅದು ನಡೆಯುತ್ತೆ. ಮತ್ತೆ ಈಗ ಏರ್ ಶೋ ಆರಂಭ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ತನಿಖೆಗೂ ಕೂಡ ಇದೀಗ ರಕ್ಷಣಾ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ. ಏರ್ ಶೋ ಬಗ್ಗೆ ಜೊತೆಗೆ ಈ ತನಿಖೆಗೆ ಸಂಬಂಧಪಟ್ಟಂತೆ ಈಗ ಸಚಿವಾಲಯದಿಂದ ಆದೇಶ ಪಾಸ್ ಆಗಿದೆ. ಇನ್ನೊಂದ್ ಕಡೆ ಯಲಹಂಕದ ಸುತ್ತಮುತ್ತ ಸದ್ಯಕ್ಕೆ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಜೊತೆಗೆ 300ಕ್ಕೂ ಹೆಚ್ಚು ಕಾರ್ಗಳು ಈಗ ಸುಟ್ಟು ಭಸ್ಮ ಆಗಿರೋದ್ರಿಂದ ಪಾರ್ಕಿಂಗ್ ಜಾಗದಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿರಲಿಲ್ಲ ಅನ್ನೋ ಬಗ್ಗೆ ಈಗ ಆಕ್ರೋಶ ಅಲ್ಲಿ ವ್ಯಕ್ತವಾಗ್ತಿರೋದು. ಅಲ್ಲಿ ಒಣ ಹುಲ್ಲಿತ್ತು. ಅದೇ ಜಾಗದಲ್ಲಿ ಅದೇ ಸ್ಪಾಟ್ ಅಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಬಟ್ ಅಲ್ಲಿ ಪಾರ್ಕಿಂಗಿಗೆ ಸೂಕ್ತ ರೀತಿಯಲ್ಲಿ ಯಾವುದೇ ಫೆಸಿಲಿಟೀಸ್ ಇರಲಿಲ್ಲ. ಹೇಳಿ ಕೇಳಿ ಇದು ಬೇಸಿಗೆ ಕಾಲ, ಅಲ್ಲಿ ಒಣ ಹುಲ್ಲು ಬೇರೆ ಇತ್ತು. ಅಲ್ಲಿ ಏನ್ ಅವಘಡ ಆಗಿದೆ ಅಂತ ಅಂದ್ರೆ ಯಾವ ರೀತಿ ಬೆಂಕಿ ಸ್ಟಾರ್ಟ್ ಆಯ್ತು, ಯಾರಾದ್ರೂ ಸಿಗರೇಟ್ ಏನಾದ್ರೂ ಸೇದಿ ಹಾಕಿದ್ರ ಅಥವಾ ಬೆಂಕಿ ಕಿಡಿ ಎಲ್ಲಿಂದ ಬಂತು ಅನ್ನೋ ಬಗ್ಗೆ ಇನ್ನಷ್ಟೇ ತನಿಖೆ ಆಗ್ಬೇಕಾಗಿದೆ. ತನಿಖೆಗೆ ಇದೀಗ ರಕ್ಷಣಾ ಸಚಿವಾಲಯದಿಂದ ಆದೇಶ ಕೂಡ ಹೊರಗಡೆ ಬಿದ್ದಿದೆ. ಬಟ್ ದೊಡ್ಡ ಮಟ್ಟದಲ್ಲಿ ಅನಾಹುತ ಅಂತೂ ಆಗೋಗಿದೆ, ದುರಂತ ಆಗೋಗಿದೆ. ಈ ಬೆಂಕಿ ನಂದಿಸಿದ ಮೇಲೆ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಪಾರ್ಕಿಂಗ್ ಜಾಗದಲ್ಲಿ ಲೈನ್ ಆಗಿ ಅಲ್ಲಿ ಕಾರ್ಗಳನ್ನ ನಿಲ್ಲಿಸಿದ್ದಾರೆ. ಬೈಕ್ಗಳು ಕೂಡ ಇದ್ವು. ನೂರಾರು ಸಂಖ್ಯೆಯಲ್ಲಿ ಬೈಕ್ಗಳಿಗೆ ಬೆಂಕಿ ಬಿದ್ದಿದೆ. ಜೊತೆಗೆ 300ಕ್ಕೂ ಹೆಚ್ಚು ಕಾರ್ಗಳು ಘಟನೆಯಲ್ಲಿ ಸುಟ್ಟು ಹೋಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸೊ ಆ ದೃಶ್ಯದಲ್ಲೂ ಕೂಡ ವಿಜುವಲ್ಸ್ ಅಲ್ಲಿ ನಾವು ಗಮನಿಸಬಹುದು. ಅಗ್ನಿಶಾಮಕ ಸಿಬ್ಬಂದಿ ಇನ್ನೂ ಕೂಡ ಬೆಂಕಿಯನ್ನ ನಂದಿಸ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಹೊಗೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಪಾಪ ಕಾರನ್ನ ಅಲ್ಲಿ ವಾಹನ ಮಾಲೀಕರು ನಿಲ್ಸಿ ಹೋಗಿದ್ರು ಏರ್ ಶೋ ನೋಡೋದಕ್ಕೆ. ಬಟ್ ಈ ರೀತಿ ದುರಂತ ಆಗುತ್ತೆ ಅಂತ ಯಾರೂ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಬಟ್ ದೊಡ್ಡ ಮಟ್ಟದಲ್ಲೇ ಈಗ ಅನಾಹುತ ಅಲ್ಲಿ ಆಗಿದೆ.
ಇನ್ನು ವೀಕೆಂಡ್ ಬೇರೆ ಆಗಿರೋದ್ರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಜನರು ಬರುವಂತ ನಿರೀಕ್ಷೆ ಇತ್ತು. ಆಲ್ರೆಡಿ ಟಿಕೆಟ್ ಎಲ್ಲ ತಗೊಂಡಿದ್ರು. ಬಟ್ ಇಂಥ ಟೈಮ್ನಲ್ಲಿ ಎರಡನೇ ಬಾರಿಗೆ ಈಗ ಏರ್ ಶೋನಲ್ಲಿ ಇದೇ ವರ್ಷ ದುರಂತ ಆಗಿರೋದ್ರಿಂದ ಒಂದ್ ರೀತಿ ಸಾರ್ವಜನಿಕರಲ್ಲೂ ಈಗ ನೋಡಕ್ ಬರುವಂತ ಪ್ರೇಕ್ಷಕರಲ್ಲೂ ಕೂಡ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಬಟ್ ಏರ್ ಶೋಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಸ್ವಲ್ಪ ಹೊತ್ತು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ರು, ಯಾಕಂದ್ರೆ ದಟ್ಟ ಹೊಗೆ ಸುತ್ತಮುತ್ತ ಎಲ್ಲ ಆವರಿಸಿಕೊಂಡಿತ್ತು. ಬಟ್ ಇವಾಗ ಏರ್ ಶೋ ಆರಂಭ ಆಗಿದೆ. ಇನ್ನು ಘಟನಾ ಸ್ಥಳದಲ್ಲಿ ಸದ್ಯಕ್ಕೆ ಯಾವ ರೀತಿ ಸಿಚುವೇಶನ್ ಇದೆ, ವಾಹನ ಮಾಲೀಕರಿಗೆ ಏನ್ ಹೇಳ್ತಿದ್ದಾರೆ, ಯಾವ ರೀತಿ ತನಿಖೆ ಆಗುತ್ತೆ, ಯಾವೆಲ್ಲ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಥಾಮಸ್ ಕೊಡ್ತಾರೆ. ಯಲಹಂಕ ವಾಯುನೆಲೆಯಲ್ಲಿ ದೊಡ್ಡ ದುರಂತ ಇವತ್ತು ನಡೆದು ಹೋಗಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಥಾಮಸ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಥಾಮಸ್, ಈಗ ಸದ್ಯಕ್ಕೆ ಬೆಂಕಿಯೆಲ್ಲ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ, ಜೊತೆಗೆ ಅಧಿಕಾರಿಗಳು ಯಾರಾದ್ರೂ ವಿಸಿಟ್ ಮಾಡಿದಾರ ಅಲ್ಲೇ? ಶರ್ಮಿತಾ, ಘಟನಾ ಸ್ಥಳಕ್ಕೆ ಈಗಾಗಲೇ ಡಿಸಿಪಿ ಅಣ್ಣಾಮಲೈ ಅವರು ಸ್ಪಾಟ್ಗೆ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿ ಒಟ್ಟಾರೆ ಅಲ್ಲಿನ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಅದು ಅಂದಾಜು ಮಾಡಿರುವಂತಹ ಪ್ರಕಾರ 500ರಷ್ಟು ವೆಹಿಕಲ್ಗಳು ಈ ಒಂದು ದುರ್ಘಟನೆಯಲ್ಲಿ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿಯಾಗಿದೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಬೆಂಕಿ ನಂದಿಸುವಂತ ಕಾರ್ಯ ಸಂಪೂರ್ಣವಾಗಿ ಮುಗ್ದಿದ್ರು ಕೂಡ ಆತಂಕ ಅನ್ನುವಂಥದ್ದು ಇನ್ನೂ ಕೂಡ ಆ ಘಟನೆಯಿಂದ ಹೊರತಾಗಿಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ರೀತಿಯಲ್ಲಿ ತುಂಬಾ ಸೂಕ್ಷ್ಮವಾದಂತಹ ಸ್ಥಳ ಆಗಿರೋದ್ರಿಂದ, ಅಷ್ಟು ವೆಹಿಕಲ್ಗಳು ಅಗ್ನಿಗೆ ಅನಾಹುತ ಆಗಿರೋದ್ರಿಂದ ಇನ್ನೂ ಅಲ್ಲಿ ಕಾವು ಕಾಡ್ತಾ ಇದೆ. ಆ ಒಂದು ಕಾವು ಬೇರೆ ಬೇರೆ ರೀತಿಯಾದಂತಹ ಟರ್ನ್ ತೆಗೆದುಕೊಂಡು ಮತ್ತಷ್ಟು ವೆಹಿಕಲ್ಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಹಾನಿಯಾಗುವಂತಹ ಒಂದು ಸಾಧ್ಯತೆಗಳಿರೋದ್ರಿಂದ ಸಂಪೂರ್ಣ ಪ್ರದೇಶವನ್ನ ಆರ್ಮಿ ರ್ಯಾಪಿಡ್ ಫೋರ್ಸ್ ಸಂಪೂರ್ಣವಾಗಿ RAF ತನ್ನ ವ್ಯಾಪ್ತಿಯನ್ನು ಸುಪರ್ದಿಗೆ ತೆಗೆದುಕೊಂಡಿದೆ. ನಾವು ಹಿನ್ನೆಲೆ ಧ್ವನಿಯಲ್ಲಿ ನೋಡ್ತಾ ಇದ್ದೀವಿ, ಹಿನ್ನೆಲೆ ವಾಯ್ಸ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಇದ್ರ ಮೇಲೆ ಇನ್ನೂ ಕೂಡ ವೈಮಾನಿಕ ಪ್ರದರ್ಶನ ನಡೀತಾ ಇದೆ. ಆದ್ರೆ ಈ ಒಂದು ವೈಮಾನಿಕ ಪ್ರದರ್ಶನ ನೋಡಕ್ಕೆ ಬಂದಂತ ಸಾಕಷ್ಟು ಜನ ಅಂತ ಹೇಳಿದ್ರೆ ವೆಹಿಕಲ್ಗಳನ್ನ ಅಲ್ಲಿ ಪಾರ್ಕ್ ಮಾಡಿ ಅದು ಅಗ್ನಿಗೆ ಅನಾಹುತ ಆಗಿ ಅದರಿಂದ ನೊಂದಂತಹ ಸಾಕಷ್ಟು ಜನ ಎಲ್ಲೋ ಒಂದ್ ಕಡೆ ಈ ಏರೋ ಇಂಡಿಯಾ ಒಂದ್ ರೀತಿ ಬ್ಲಾಕ್ ಸ್ಪಾಟ್ ಇದ್ದಂಗೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಘಟನೆಯನ್ನ ವಿಶ್ಲೇಷಿಸೋದಾದ್ರೆ ಶರ್ಮಿತಾ, ಘಟನೆಗೆ ಎರಡು ರೀತಿಯ ಕಾರಣಗಳಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ಯಾರೋ ಕಿಡಿಗಾಡಿಗಳು ಧೂಮಪಾನ ಮಾಡಿ ಆ ಒಂದು ಕಡ್ಡಿಯನ್ನ ಎಲ್ಲ ಒಂದ್ ಕಡೆ ಬಿಸಾಕಿದ್ದಾರೆ. ಆ ಒಂದು ಬಿಸಾಕಿದ ಟೈಮಲ್ಲಿ ತುಂಬಾ ಸಂಪೂರ್ಣವಾಗಿ ಹುಲ್ಲುಗಳಿಂದ ತುಂಬ ಹೋಗಿತ್ತು. ಇದು ಬೇಸಿಗೆ ಆಗಿರೋದ್ರಿಂದ ಹುಲ್ಲು ಕೂಡ ಒಣಗಿದ್ರಿಂದಾಗಿ ಆ ಒಂದು ಕಿಡಿಯಲ್ಲಿ ಹತ್ಕೊಂಡಂತ ಬೆಂಕಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ವ್ಯಾಪಿಸಿ ಅದು ಟೈರ್ ಗಳಿಗೆ ಹತ್ಕೊಂಡಿದೆ. ಆ ನಂತರದಲ್ಲಿ ಪಕ್ಕದಲ್ಲೇ ವೆಹಿಕಲ್ ನಿಲ್ಲಿಸಿದ್ರಿಂದಾಗಿ ಆ ರೀತಿಯಾಗಿ ವೆಹಿಕಲ್ಗಳು ಭಸ್ಮ ಆಗಿರ್ಬೋದು, ಸುಟ್ ಭಸ್ಮ ಆಗಿರ್ಬೋದು ಅನ್ನೋ ಒಂದ್ ರೀತಿಯಾದಂತ ವಿಶ್ಲೇಷಣೆ ಆಯ್ತು ಅಂತ ಹೇಳಿದ್ರೆ, I-20 ವೆಹಿಕಲ್ಗೆ I-20 ಕಾರಿಗೆ ಫಸ್ಟ್ ಬೆಂಕಿ ಹತ್ಕೊಳ್ತು. ಅದು ಯಾವ ರೀತಿ ಹತ್ಕೊಳ್ತು ಅಂತ ಹೇಳಿದ್ರೆ, ಒಂದು ವೆಹಿಕಲ್ ಅಲ್ಲಿ ಬಂದ್ ನಿಲ್ಲತ್ತೆ, I-20 ವೆಹಿಕಲ್ ಬಂದ್ ನಿಂತ್ಕೊಂಡ ಟೈಮಲ್ಲಿ ಆ ಒಂದು ವೆಹಿಕಲ್ ನಿಂದ 2 ಹನಿ ಎಲ್ಲೋ ಪೆಟ್ರೋಲ್ ಸುರಿತು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಕಾವು ಕೂಡ ಇದ್ರಿಂದಾಗಿ ಅದು ಎಲ್ಲ ಒಂದ್ ಕಡೆ ಹೀಟ್ ಫಾರ್ಮೇಶನ್ ಆಗಿ ಅದು ಮೊದಲು ಆ ಒಂದು ಕಾರಿನ ಟೈರ್ಗೆ ಹಚ್ಕೊಂಡಿದೆ. ಆ ಪಕ್ಕದಲ್ಲೇ ವೆಹಿಕಲ್ಗಳಿದ್ದಾಗಿ ಆ ಟೈರ್ ಸಂಪೂರ್ಣವಾಗಿ ಸುಟ್ಟು ಆ ಹುಲ್ಲಿಂದ ಹತ್ಕೊಂಡಂತ ಬೆಂಕಿ ಪಕ್ಕದಲ್ಲಿರುವಂತಹ ವೆಹಿಕಲ್ಗಳಿಗೆ ವ್ಯಾಪಿಸಿದೆ. ಈ ರೀತಿ ವೆಹಿಕಲ್ಗಳಿಗೆ ವ್ಯಾಪಿಸಿ ಅದು ಇಷ್ಟು ವೆಹಿಕಲ್ಗಳನ್ನ ಬಲಿ ತೆಗೆದು ಇಷ್ಟು ವೆಹಿಕಲ್ಗಳನ್ನ ಆಹುತಿ ತೆಗೆದುಕೊಂಡಿದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಶರ್ಮಿತಾ, ಈ ಒಂದು ದುರ್ಘಟನೆಯನ್ನ ತಪ್ಪಿಸೋದಕ್ಕೆ ಸಾಧ್ಯತೆಗಳಿತ್ತ, ನಿಜಕ್ಕೂ ಕೂಡ ಇತ್ತು ಅನ್ನುವಂತ ಮಾತನ್ನ ವೆಹಿಕಲ್ಗಳನ್ನ ಕಳ್ಕೊಂಡಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ವೆಹಿಕಲ್ಗಳನ್ನ ಪಾರ್ಕ್ ಮಾಡಿದಂತ ಟೈಮಲ್ಲಿ ಇದು ಸಂಪೂರ್ಣ ಬೇಸಿಗೆ ಆಗಿರೋದ್ರಿಂದಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸಬಹುದು. ಅಲ್ಲದೆ ಮೊನ್ನೆ ನಡೆದಂತ ಒಂದು ಘಟನೆಯನ್ನು ಕೂಡ ಒಂದು ಮುಂಜಾಗ್ರತಾ ಅದನ್ನ ಅಲಾರಾಮಿಂಗ್ ಸಿಚುವೇಶನ್ ಅಂತ ಇಟ್ಕೊಂಡು, ಅಲಾರಾಮಿಂಗ್ ಒಂದು ಘಟನೆ ಅಂತ ಇಟ್ಕೊಂಡು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಎಲ್ಲದನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಮಾಡಬಹುದಾಗಿತ್ತು. ಒಂದಷ್ಟು ಪ್ರಿಕಾಷನರಿ ಮೆಜರ್ಸ್ ಅನ್ನು ತೆಗೆದುಕೊಳ್ಬಹುದಿತ್ತು. ಆ ಮೆಜರ್ಸ್ ಅನ್ನು ತೆಗೆದುಕೊಂಡಿಲ್ಲ ಅನ್ನೋಂತ ಮಾತನ್ನ ಹೇಳ್ತದೆ. ಯಾಕಂತ ಹೇಳಿದ್ರೆ, ಈ ಸಂಪೂರ್ಣವಾಗಿ ಹುಲ್ಲುಗೇನು ಈ ಒಂದು ಕಾರಣದಿಂದ ಈ ಒಂದು ಏರೋ ಇಂಡಿಯಾದ ಹಿನ್ನೆಲೆಯಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು, P5 ಪಾರ್ಕಿಂಗ್ ಲಾಟ್ ನಲ್ಲಿ ಆಗಿರುವಂತಹ ಘಟನೆ ಇದು. ಆ ಒಂದು ಲಾಟ್ ನಲ್ಲಿ ವೆಹಿಕಲ್ಗಳನ್ನು ನಿಲ್ಲೋದಕ್ಕೋಸ್ಕರ ಏನು ಹುಲ್ಲನ್ನ ಸಂಪೂರ್ಣವಾಗಿ ತೆರವು ಮಾಡಿದ್ರು, ಸಂಪೂರ್ಣವಾಗಿ ಅಲ್ಲಿಂದ ಕ್ಲೀನ್ ಮಾಡಿದ್ರು. ಆ ಹುಲ್ಲನ್ನ
ಅಲ್ಲಿಂದ ತೆರವು ಮಾಡಿರಲ್ಲ. ಆ ಕಾರಣಕ್ಕೋಸ್ಕರ ಹುಲ್ಲು ಅಲ್ಲೇ ಇತ್ತು, ಅದು ಒಣಗಿ ಈ ರೀತಿಯಾಗಿ ಒಂದು ಬೆಂಕಿ ಒಂದು ಕಿಡಿ ಹತ್ಕೊಂಡು ಅದು ಸಂಪೂರ್ಣ ವ್ಯಾಪಿಸೋದಕ್ಕೆ ಕಾರಣ ಆಯ್ತು. ಹಾಗಾಗಿ ಆ ಹುಲ್ಲನ್ನ ಅಂದ್ರೆ ಕ್ಲೀನ್ ಮಾಡಿದಂತ ಒಣ ಹುಲ್ಲನ್ನ ತೆರವು ಮಾಡುವಂತ ಕೆಲಸವನ್ನ ಎಲ್ಲ ಒಂದ್ ಕಡೆ ಮಾಡಬೇಕಾಗಿತ್ತು ಅನ್ನೋಂಥದ್ದು. ಅದ್ ಮಾಡದೇ ಇರೋದ್ರಿಂದಾಗಿ ಈ ರೀತಿ ಘಟನೆ ಆಗಿದೆ ಅನ್ನೋಂಥದ್ದು. ಅಲ್ಲದೆ ಇನ್ನೊಂದು, ಈ ಘಟನೆ ಆದಂತ ಟೈಮಲ್ಲಿ ಯಾವುದೇ ಒಂದು ಮೇನ್ ಇವೆಂಟ್ ಆದಂತ ಟೈಮಲ್ಲಿ ಅಲ್ಲಿ ಅಗ್ನಿಶಾಮಕ ವಾಹನಗಳು ಇರಬೇಕಾಗತ್ತೆ ಅನ್ನೋ ಒಂದು ಇದನ್ನ ಎಲ್ಲ ಒಂದ್ ಕಡೆ ಪ್ರಾಥಮಿಕ ಜ್ಞಾನವನ್ನ ಆಯೋಜಕರು ಮರೆತ್ರ ಅನ್ನುವಂಥದ್ದು. ಯಾಕಂದ್ರೆ ಮೊನ್ನೆ ಘಟನೆ ಆಗಿದೆ, ಎಲ್ಲವೂ ಕೂಡ ಅನಿರೀಕ್ಷಿತ ಆಗಿರ್ಬೋದು ಶರ್ಮಿತಾ, ಆದ್ರೆ ಅನಿರೀಕ್ಷಿತವಾದಂತ ಘಟನೆ ಇವತ್ತು ಎಷ್ಟು ಮಟ್ಟಿಗೆ ದುರಂತಕ್ಕೆ ಕಾರಣ ಆಯ್ತು ಅಂತ ಕೂಡ ನೋಡ್ತಾ ಇದೀವಿ. ಒಂದೇ ಒಂದು ಅಗ್ನಿಶಾಮಕ ದಳದ ವಾಹನಗಳು ಕೂಡ ಘಟನಾ ಸ್ಥಳದಲ್ಲಿ ಇರಲಿಲ್ಲ. ಬಹುಶಃ ಘಟನಾ ಸ್ಥಳದಲ್ಲಿ ಇದ್ದಿದ್ದೇ ಆಗಿದ್ದರೆ ಒಂದಷ್ಟು ವೆಹಿಕಲ್ಗಳು ಸುಟ್ಟೋಗಿ ಎತ್ತಿತ್ತು, ಅದರಿಂದ ಮತ್ತಷ್ಟು ಅಗ್ನಿ ವ್ಯಾಪಿಸ್ತಲ್ಲ, ಅದನ್ನ ನಂದಿಸಬಹುದಿತ್ತು. ಅನಾಹುತದ ಪ್ರಮಾಣ ಮತ್ತು ಪರಿಣಾಮ ಎರಡನ್ನೂ ಕೂಡ ತಪ್ಪಿಸಬಹುದಿತ್ತು. ಅದನ್ನ ಮಾಡದೇ ಇರುವಂತದ್ದು. ಇನ್ನೊಂದೇನು ಅಂತ ಹೇಳಿದ್ರೆ, ಬಂದಂತ ಅಗ್ನಿಶಾಮಕ ಅಂತ ಹೇಳಿದ್ರೆ ಘಟನೆಯ ಮಾಹಿತಿಯನ್ನ ಅರಿತು ಬಂದಂತ ಆ ಒಂದು ಫೈರ್ ಇಂಜಿನ್ ನಲ್ಲಿ ಕೂಡ ಇದ್ದಂತ ನೀರು ಕೆಲವೇ ಕೊಡಗಳಷ್ಟು ಮಾತ್ರ. ಹಾಗಾಗಿ ಅದು ಬಂದಂತದ್ದು ಕೂಡ ವೇಸ್ಟ್ ಆಗಿತ್ತು ಅನ್ನೋದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಎನಿಸುವಂತ ಅಂಶ ಏನಂತ ಹೇಳಿದ್ರೆ, ಇಂಥ ಘಟನೆಯ ಟೈಮ್ ಅಲ್ಲಿ ಇದು ಏರೋ ಇಂಡಿಯಾ ಆಗಿರೋದ್ರಿಂದಾಗಿ ಏನಂತ ಹೇಳಿದ್ರೆ ವಿಮಾನಗಳ ಮೂಲಕ, ಹೆಲಿಕಾಪ್ಟರ್ಗಳ ಮೂಲಕ ಆ ನೀರನ್ನ ಚಿಮುಕಿಸಿ ಘಟನಾ ಸ್ಥಳದಲ್ಲಿ ಏನು ಅಗ್ನಿ ಆಗ್ತಾ ಇತ್ತು, ಆ ಬೆಂಕಿ ವ್ಯಾಪಿಸ್ತಾ ಇತ್ತು, ಅದ್ರ ಮೇಲೆ ನೀರನ್ನ ಸುರಿದಿದ್ದೆ ಆದಲ್ಲಿ ಆ ಒಂದು ದುರಂತದ ಪ್ರಮಾಣ ಮತ್ತು ಪರಿಣಾಮ ಎರಡನ್ನೂ ಕೂಡ ಕಡಿಮೆ ಮಾಡಬಹುದಿತ್ತು ಅನ್ನೋ ರೀತಿಯಲ್ಲಿ ಕೂಡ ವಿಶ್ಲೇಷಣೆ ಆಗ್ತಾ ಇದೆ. ಯಾವುದೇ ರೀತಿಯಲ್ಲಿ ವಿಶ್ಲೇಷಣೆ ಕೂಡ ಶರ್ಮಿತಾ ಆಗೋಗಿದೆ. ಸರಿಸುಮಾರು 500 ವೆಹಿಕಲ್ಗಳು ಸುಟ್ಟೋಗಿದೆ. ಮಾಲೀಕರು ಬಹುಶಃ ಆ ವೆಹಿಕಲ್ಗಳ ಮಾಲೀಕರು ಹೈಯರ್ ಎಂಡ್ ಇಂದ ಲೋಯರ್ ಎಂಡ್ ಇಂದ ಹೈಯರ್ ಎಂಡ್ ವರೆಗೂ ಕೂಡ ಇದ್ದಂತಹ ವೆಹಿಕಲ್ಗಳು. ಪಾಪ ಕೆಲವರು ಹೇಳ್ತಾ ಇದ್ರು, ಬೆಳಗ್ಗೆನೂ ಕೂಡ ಕೊಂಡು ತಂದಂತಹ ವೆಹಿಕಲ್ ಗಳನ್ನು ಕೂಡ ಪಾರ್ಕ್ ಮಾಡಲಾಗಿತ್ತು. ಎಲ್ಲೋ ಒಂದ್ ಕಡೆ ಏರ್ ಇಂಡಿಯಾ ನೋಡಕ್ ಬಂದಿದ್ದೆ ನಮ್ದು ತಪ್ಪಾಯ್ತು ಅನ್ನೋ ರೀತಿಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತಹ ಸನ್ನಿವೇಶಗಳು ಸರ್ವೇ ಸಾಮಾನ್ಯವಾಗಿತ್ತು ಶರ್ಮಿತಾ. ಓಕೆ, ಥ್ಯಾಂಕ್ ಯು ಥಾಮಸ್ ಆಮೇಲೆ ಇನ್ಫಾರ್ಮೇಶನ್ಗೆ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಗಳು ಸುಟ್ಟು ಹೋಗಿದೆ, 300ಕ್ಕೂ ಹೆಚ್ಚು ಕಾರ್ಗಳು ಸುಟ್ಟು ಹೋಗಿದೆ. ಇನ್ಶೂರೆನ್ಸ್ ಹೆಂಗ್ ಕ್ಲೈಮ್ ಮಾಡ್ಕೊಬಹುದು ಓನರ್ಸ್? ಯಾಕಂದ್ರೆ ಸಹಜವಾಗಿ ಅವ್ರಿಗೀಗ ಕೋಪ ಬಂದಿದೆ ಮಾಲೀಕರಿಗೆ. ಈ ಬಗ್ಗೆ ಮಾತಾಡೋದಕ್ಕೆ ಕಾರ್ ಇನ್ಶೂರೆನ್ಸ್ ಕಂಪನಿಯ ರವಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಇವಾಗ ಯಾವ ರೀತಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ? ಯಾಕಂದ್ರೆ ಒಂದು ಸಾಮೂಹಿಕವಾಗಿ ಬೆಂಕಿ ಅವಘಡ ಸಂಭವಿಸೋದ್ರಿಂದ ಒಂದಿಷ್ಟು 300ಕ್ಕೂ ಹೆಚ್ಚು ಕಾರ್ಗಳು ಸುಟ್ಟು ಹೋಗಿದೆಯಲ್ಲ. ಹೌದು. ಸೊ ಮಾಲೀಕರು ಏನ್ ಮಾಡ್ಬೇಕಾಗತ್ತೆ ಈಗ? ನಮಸ್ಕಾರ ಮೇಡಮ್. ಆಕ್ಚುಲಿ ಇದು ಹೆಂಗಂದ್ರೆ, ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಸರ್ಕಮ್ಸ್ಟಾನ್ಸಸ್, ಡಿಪೆಂಡ್ಸ್ ಅಪಾನ್ ದ ಎವಿಡೆನ್ಸಸ್, ಆಮೇಲೆ ಸರ್ವೆ ರಿಪೋರ್ಟ್ ಮೇಲೆ ಇದು ಕ್ರೈಮ್ ಗೆ ಸಿಗುತ್ತೆ. ಒಂದು ಬೈ ಡಿಫಾಲ್ಟ್ ಇಟ್ ಈಸ್ ಕವರ್ಡ್ ಬೈ ದ ಇನ್ಶೂರೆನ್ಸ್ ಪಾಲಿಸಿಯಿಂದ ಅದು ಕವರೇಜ್ ಇದೆ. ಬಟ್ ಆದ್ರೇನು ಅಲ್ಲಿ ಏರ್ ಶೋ ಮಾಡುವಾಗ ಅವರು ಹೆಂಗೆ ಇದು ಮಾಡಿದ್ದಾರೆ, ಹೆಂಗೆ ಪಾಲಿಸಿ ತಗೊಂಡಿದಾರ ಏನು ಅಂತ ಅದೊಂದು ನೋಡ್ಬೇಕು. ಆಮೇಲೆ ಇದು ಎಲ್ಲಾದ್ರೂ ಒಂದು ಕಡೆ ನಾವು ಕ್ಲೈಮ್ ಮಾಡಬಹುದು. ಆಕ್ಚುಲಿ ಇಟ್ ಡಿಪೆಂಡ್ಸ್ ಅಪಾನ್ ದ ಸರ್ವೆ ರಿಪೋರ್ಟ್ ಅಂಡ್ ಗವರ್ಮೆಂಟ್ ಅಪ್ರೂವಲ್. ಹೆಂಗೆ ಒಂದು ಗೈಡ್ ಲೈನ್ಸ್ ಕೊಡ್ತಾರೆ ಇದು ಸರ್ವೆ ಎಲ್ಲ ಆದ್ಮೇಲೆ, ಅದ್ರ ಪ್ರಕಾರ ಆಸ್ ಪರ್ ದ ಗೈಡ್ ಲೈನ್ಸ್ ಕ್ಲೈಮ್ ಸಿಕ್ಕುತ್ತೆ. ಇಟ್ ಇಸ್ ನಾಟ್ ಅನ್ ಇಶ್ಯೂ, ಬಟ್ ಪ್ರಾಪರ್ ಆಗಿ ಪಾಲಿಸಿ ಎಲ್ಲ ಇರಬೇಕು. ಪಾಲಿಸಿ ಇರಬೇಕು. ಅದು ಅಕಸ್ಮಾತ್ ಓಲ್ಡ್ ಗಾಡಿ ಆಗಿದ್ರೆ ಅದಕ್ಕೆ FC ಎಲ್ಲ ಆಗಿರ್ಬೇಕು. ಡ್ರೈವರ್ ಯಾರು ತಗೊಂಡೋಗಿದ್ದಾರೆ ಅದು ಎಲ್ಲ ಕಾನೂನು ಪ್ರಕಾರ ಸೆಟಲ್ಮೆಂಟ್ ಆಗೇ ಆಗುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಈಗ ರಕ್ಷಣಾ ಸಚಿವಾಲಯ ಕೂಡ ಇನ್ವೆಸ್ಟಿಗೇಷನ್ ಆಗಲಿ, ಯಾವ ರೀತಿ ಬೆಂಕಿ ಹೊತ್ಕೊಂಡಿದೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೇಳಿದೆ. ಆ ವರದಿ ಬೇಕಾಗುತ್ತಾ? ಎಲ್ಲ ಅದೇ ದಟ್ ಈಸ್ ಹೆಂಗೆ ಬೆಂಕಿ ಹಚ್ಕೊಂಡಿದೆ, ಯಾವ ರೀತಿಯಲ್ಲಿ ಇದೆ ಏನು ಇವಾಗ ಇನ್ಶಿಯಲ್ ಸ್ಟೇಜ್ ನಲ್ಲಿ ಯಾರು ಏನು ಹೇಳಕ್ಕಾಗಲ್ಲ. ಆಮೇಲೆ ಅಲ್ಲಿ ಯಾರು ಗಾಡಿ ಇಟ್ಟಿದ್ದಾರೆ, ಅದಕ್ಕೆ ಏನು ರೆಫರೆನ್ಸಸ್ ಇದೆ ಎಲ್ಲ ನೋಡ್ಬೇಕಲ್ಲ. ಸುಮ್ನೆ ಎಲ್ರಿಗೂ ನನ್ ಗಾಡಿ ಇದರಿಂದ ಬರಕ್ ಆಗಲ್ಲ. ಹೇಳ್ಕೊಂಡ್ ಬಂದವ್ರಿಗೆ ಕೊಡಕ್ಕಾಗಲ್ಲ. ಹೌದು, ಆಬ್ವಿಯಸ್ಲಿ ಅದು ಚಾನ್ಸಸ್ ಇಲ್ಲ. ಅದೇ ಫುಲ್ ಎವಿಡೆನ್ಸಸ್ ಕೊಟ್ಟು ಪಾಲಿಸಿ ಕೊಟ್ಟು ಯಾರು ಪಾಲಿಸಿ ಇಲ್ವೋ ಅವ್ರಿಗೆ ಸಿಕ್ಕಲ್ಲ, ಯಾರು ಪಾಲಿಸಿ ಇದೆಯೋ ಅವ್ರಿಗೆಲ್ಲ ಸಿಕ್ಕುತ್ತೆ. ಬಟ್ ಪ್ರಾಪರ್ ಆಗಿ ಒಂದು ಕಡೆ ಮಾಡ್ಬೋದು. ಒಂದು ನಮ್ಮ ಏರ್ ಶೋ ಮಾಡೋರು ಒಂದು ಸಪೋರ್ಟ್ಗೆ ತಗೊಂಡಿರ್ಬೋದು. ದಟ್ ಈಸ್ ಫ್ರಮ್ ಎಕ್ಸ್ಪೆಕ್ಟೇಷನ್ ನಲ್ಲಿ ಒಂದು ರಿಸರ್ವ್ ನಲ್ಲಿ ತಗೊಂಡಿರ್ತಾರೆ ಯೂಶುವಲ್ ಆಗಿ. ಅದರ ಪ್ರಕಾರನೂ ಸಿಕ್ಕುತ್ತೆ. ಇಲ್ದಿದ್ರೆ ಇವರು ಇಂಡಿವಿಜುವಲ್ ತಗೊಂಡಿರ್ತಾರಲ್ವಾ, ಅದರಲ್ಲಿ ಸಿಗುತ್ತೆ, ಯಾವ್ದಾದ್ರು ಒಂದರಲ್ಲಿ ಸಿಕ್ಕುತ್ತೆ. ಅಂದ್ರೆ ಈಗ ಲೋಯರ್ ಕಾಸ್ಟ್ ಇಂದ ಹಿಡಿದು ಹೈ ರೇಂಜ್ ವರೆಗೂ ಕೂಡ ಎಲ್ಲಾ ಕಾರ್ಗಳು ಇದ್ವು. 300ಕ್ಕೂ ಹೆಚ್ಚು ಕಾರ್ ಅಂದ್ರೆ ಏನ್ ತಮಾಷೆ ಮಾತಾ ಸರ್? ಒಂದು ಅಂದಾಜ್ ಮೇಲೆ ಹೇಳಿದ್ರೆ ಎಷ್ಟು ಕ್ಲೈಮ್ ಆಗ್ಬೋದು ಸರ್? ಎಷ್ಟು ಪರ್ಸೆಂಟೇಜ್? ಡಿಪೆಂಡ್ಸ್ ಅಪಾನ್ ಅದು ಹಂಗೆಲ್ಲ ಹೇಳಲ್ಲ. ಡಿಪೆಂಡ್ಸ್ ಅಪಾನ್ ದ ವೆಹಿಕಲ್ ಕಂಡೀಷನ್ಸ್, ವೆಹಿಕಲ್ ಇಯರ್ ಅವ್ರ ಪಾಲಿಸಿ ಹೆಂಗೆ ಇದು ಮಾಡಿದ್ದಾರೆ, ಅದ್ರ ಕಂಡೀಷನ್ಸ್. ಅದು ಗಾಡಿದು ಒಂದು ಗಾಡಿ ಒಂದು TVS 15 ಇರುತ್ತೆ, ಡಸ್ಟರ್ ಗಾಡಿನೂ ಇರುತ್ತೆ, ಮಾರುತಿ ಜನ್ ಗಾಡಿನೂ ಇರುತ್ತೆ. ಸೊ ಅದರಿಂದ ಹಂಗೆಲ್ಲ ಹೇಳಕ್ಕಾಗಲ್ಲ. ಅದು ಇಯರ್ ಮೇಲೆ ಹೋಗುತ್ತೆ, ಡೆಪ್ರಿಸಿಯೇಷನ್ ಇದೆ, ಅದೆಲ್ಲ ನೋಡಿ ಸೆಟಲ್ಮೆಂಟ್ ಆಗುತ್ತೆ.
ಇವಾಗ ಒಂದು ಗಾಡಿ ಹತ್ಕೊಂಡ್ಬಿಟ್ಟಿದೆ ಅಂದ್ರೆ ಅದು ಇವತ್ತು 3 ಲಕ್ಷ ಇರ್ಬೋದು, ಅವ್ರು ತಗೊಂಡಿರುವಾಗ 1 ಲಕ್ಷ ಇರುತ್ತೆ. ಸೊ ಅದೆಲ್ಲ ಡೆಪ್ರಿಸಿಯೇಷನ್ ಅದು ನೋಡಿ ಅದ್ಮೇಲೆ ಕೊಡ್ತಾರೆ, ಸುಮ್ಮನೆ ಹಂಗೆ ಕೊಡಕ್ಕಾಗಲ್ಲ. ಅದೇ ಯಾವ ಇಯರ್ ಪರ್ಚೇಸ್ ಮಾಡಿರ್ತಾರೆ, ಸದ್ಯಕ್ಕೆ ಹೆಂಗ್ ಕಂಡೀಷನ್ ಇದೆ ಅದ್ರದ್ದು, ಯಾವ ವರ್ಷ ಗಾಡಿ ಇದೆ, ಪಾಲಿಸಿ ಇದೆಯಾ, ಪಾಲಿಸಿ ಬಂದು ಫೋರ್ಸ್ ನಲ್ಲಿ ಇದೆಯಾ, ಎಲ್ಲ ನೋಡ್ಕೊಂಡು ಸೆಟಲ್ಮೆಂಟ್ ಮಾಡ್ತಾರೆ. ಅದಕ್ಕೆ ಗೈಡ್ ಲೈನ್ಸ್ ಇದೆ, IRD ಇದರಲ್ಲಿ ಗೈಡ್ ಲೈನ್ಸ್ ಇದೆ, ಅದ್ರ ಪ್ರಕಾರ ಸೆಟಲ್ಮೆಂಟ್ ಆಗುತ್ತೆ. ಅದರಲ್ಲಿ ಏನು ಯಾರು ಕೊಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ದ ರಿಪೋರ್ಟ್ ಆಫ್ ದ ಇನ್ಸಿಡೆಂಟ್. ಕೆಲವ್ರದೆಲ್ಲ ಈ ವ್ಯಾಲಿಡಿಟಿ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತಲ್ಲ ಸರ್, ಅಂತವ್ರು ಈಗ ಅಪ್ಡೇಟ್ ತಪ್ಪಲ್ವಾ ಅದು? ಆಕ್ಚುಲಿ ಇವಾಗ ಗಾಡಿ ಇನ್ಶೂರೆನ್ಸ್ ಮಾಡಿದ್ರೆ ಹೇಳೋದು ಯಾತಕ್ಕೆ, ನೀವು ಕೊಡೋದು 1000 ರೂಪೀಸ್, ಬಟ್ ಅವ್ರಿಗೆ ಲಾಸ್ ಬಂದ್ರೆ ಯಾರಿಗೆ, ಇನ್ಶೂರೆನ್ಸ್ ಕಂಪನಿಗೆ 1 ಲಕ್ಷ ರೂಪಾಯಿ ಆಗುತ್ತೆ. ನೀವು 1,000 ನೀವು ಕೊಡಕ್ಕಾಗಲ್ಲ ಅಂದ್ರೆ 1 ಲಕ್ಷ ಕೊಡಿಂದ ಕೊಡಕ್ ಸಾಧ್ಯ ಅನ್ನೋದು ಅಲ್ಲ. ಅಂತವ್ರಿಗೆ ತೀರಾ ಪ್ರಾಬ್ಲಮ್ ಆಗುತ್ತಾ, ಸಿಗದೆ? ಹೌದೌದು, ಅವ್ರಿಗೆ ಸಿಕ್ಕಲ್ಲ, ಅವ್ರಿಗೆಲ್ಲ ಸಿಕ್ಕಲ್ಲ. ಯಾರು ಇನ್ಶೂರೆನ್ಸ್ ಕರೆಕ್ಟ್ ಆಗಿ ಇಟ್ಕೊಂಡಿದಾರೋ ಅವ್ರಿಗೆ ಸಿಗುತ್ತೆ. ಈ ಪ್ರೋಸೆಸ್ ಎಲ್ಲ ಆಗಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಸರ್, ಎಷ್ಟು ತಿಂಗಳು ಹಿಡಿಯುತ್ತೆ? ಇದು ಪ್ರಾಸೆಸ್ ಮುಗಿದ್ರೆ ವಿತಿನ್ 21 ಡೇಸ್ ನಲ್ಲಿ ನಿಮ್ಗೆ ಸಿಗುತ್ತೆ. ನೀವು ಪ್ರಾಪರ್ ಆಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ವಿತಿನ್ 21 ಡೇಸ್ ನಲ್ಲಿ ಯಾರ್ದು ಅದು ಏನಾಗಿದೆ, ಅಕಸ್ಮಾತ್ ಕೆಲವರು ಏನ್ ಮಾಡಿರ್ತಾರೆ, ತಗೊಂಡಿರ್ತಾರೆ, ಗಾಡಿ RC ಚೇಂಜ್ ಮಾಡಿರ್ತಾರೆ, ಪಾಲಿಸಿ ಚೇಂಜ್ ಮಾಡ್ಕೊಂಡಿರಲ್ಲ, ಅಂತವ್ರಿಗೆ ಸಿಕ್ಕಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಅಂತವರಿಗೆ ಪ್ರಾಪರ್ ಇನ್ಶೂರೆನ್ಸ್ ಗೈಡ್ ಲೈನ್ಸ್ ಪ್ರಕಾರ ಪ್ರಾಪರ್ ಆಗಿ ಇನ್ಶೂರೆನ್ಸ್ ಇದ್ರೆ ವಿತಿನ್ 21 ಡೇಸ್ ನಲ್ಲಿ ಓನರ್ ಹೆಸರು ಅಕೌಂಟ್ ಗೆ ಅಮೌಂಟ್ ಬಂದ್ಬಿಡುತ್ತೆ. ಸಬ್ಮಿಟ್ ಮಾಡಿದ್ರೆ ಬಂದ್ಬಿಡುತ್ತೆ, ಏನು ಇದೇ ಆಗಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ ರವಿ ಅವರ.